ಹಲೋ ಸ್ಟೂಡೆಂಟ್, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿಯಲ್ಲಿ ಬರ್ತಕ್ಕಂಥ ಸ್ಯಾಕ್ರಿಫೈಸ್ ರೇಷಿಯೋನ ಹೇಗೆ ಬಿಡಿಸೋದಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಜಿ ಮುಖಾಂತರ ಹೇಗೆ ಬಿಡಿಸುವುದು, 6 ಅಂಕವನ್ನು ಸುಲಭವಾಗಿ ಹೇಗೆ ಪಡೆಯುವುದಂತ ನೋಡೋಣ. ಈಗ ಪ್ರಾಬ್ಲಮನ್ನು ಬರ್ಕೊಂಡಿದ್ದೀನಿ, ಅದೇ ರೀತಿಗೆ ಸೊಲ್ಯೂಷನ್ ಕೂಡ ಮಾಡಿದ್ದೇನೆ. ಅದು ಹೇಗೆ ಮಾಡಿದ್ದೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತಾ ಹೋಗ್ತೀನಿ. ಈಗ ನೋಡ್ಬೋದು ನೀವು. ಈಗ ಮೊದಲಿಗೆ ಪ್ರಾಬ್ಲಮನ್ನು ಬರ್ಕೊಂಡಿದ್ದೇನೆ. ಮಹೇಶ್ ಆ್ಯಂಡ್ ಮಾಂತೇಶ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 4:3. They admitted Raju into partnership firm. The new profit sharing ratio is 7:4:3. Calculate sacrifice ratio. ಅಂದರೆ ಒಂದು ಕಂಪ್ನಿ ಐತಿಗ ಮಹೇಶ್ ಆ್ಯಂಡ್ ಮಾಂತೇಶ್ ಇದಾರು. ಅದೇ ರೀತಿಯಾಗಿ ಅದ್ರಾಗ ಶೇರಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟು ರೇಷಿಯೋ ಐತಪ್ಪ ಅಂದ್ರೆ 4:3 ಐತಿ. ಅದೇ ರೀತಿಯಾಗಿ ಹೊಸದಾಗಿ ಒಬ್ಬ ಪಾರ್ಟ್ನರ್ ಬಂದಾನ, ಅವನ ಹೆಸರು ಏನಪ್ಪ ಅಂದ್ರೆ ರಾಜು. ಅದೇ ರೀತಿಯಾಗಿ ಪಾರ್ಟ್ನರ್ಶಿಪ್ ಫರ್ಮ್ ನೀವು ಅಂದ್ರೆ ಹೊಸದಾದಂಥ ರೇಷಿಯೋ ಯಾವುದಪ್ಪ ಅಂದ್ರೆ 3 ಮಂದಿದು ಕೂಡಿ 7:4:3. ಅದೇ ರೀತಿ ಈಗ ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಏನಪ್ಪ ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಓಲ್ಡ್ ರೇಷಿಯೋ ಅಂದರೆ ಯಾವುದಪ್ಪ ಅಂದ್ರೆ 4:3. ಅಂದರೆ ಇನ್ನು ಹೊಸದಾಗಿ ರಾಜು ಬರೋಕ್ಕಿಂತ ಮೊದಲು ಏನು ರೇಷಿಯೋ ಐತಲ್ಲ ಅದು ಓಲ್ಡ್ ರೇಷಿಯೋ. ಅದೇ ರೀತಿ ನ್ಯೂ ರೇಷಿಯೋ ಯಾವುದಪ್ಪ ಅಂದರೆ ರಾಜು ಬಂದ್ಬೇಕು ಏನು ರೇಷಿಯೋ 3 ಕೊಟ್ಟಿದ್ದಾರೆ ನೋಡು, ಅದು ನ್ಯೂ ರೇಷಿಯೋ ಆಗಿರ್ತೈತಿ. ಈಗ ನೋಡುವ, ಈಗ 4:3 ಅಂತ ಮಹೇಶ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎರಡನ್ನ ಪ್ಲಸ್ ಮಾಡಬೇಕು. 4:3 ಎಷ್ಟಪ್ಪ ಅಂದ್ರೆ 4:3 7 ಆಯಿತು. ಅದೇ ರೀತಿಯಾಗಿ ತೆಳಗಡೆ ಇರಬೇಕು 4:7 3:7. ಅದೇ ರೀತಿಯಾಗಿ ನೆಕ್ಸ್ಟ್ ಇದು ನ್ಯೂ ರೇಷಿಯೋ ಹೆಂಗೆ ಅಂದರೆ ಎಲ್ಲ ಟೋಟಲ್ ಮಾಡಬೇಕು. 7 + 4 ಈಸ್ ಈಕ್ವಲ್ ಟು 7 + 4 11 + 3 14 ಆಯಿತು. ಅದೇ ರೀತಿ ತೆಳಗಡೆ 7:14 ಯಾರಪ್ಪ ಅಂದರೆ ಮಹೇಶ. 4:14 ಯಾರಪ್ಪ ಅಂದರೆ ಮಾಂತೇಶ. ಅದೇ ರೀತಿ 3:14 ಯಾರಪ್ಪ ಅಂದರೆ ಹೊಸದಾಗಿ ಬಂದಂಥ ರಾಜುಂದ ರೇಷಿಯೋ. ಈಗ ನೆಕ್ಸ್ಟ್ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಅಂತ ಫಾರ್ಮುಲಾ ಆಗೋಬೇಕು. ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ ಈಗ ಏನು ಬಿಡಿಸ್ಬೇಕಪ್ಪ ಅಂದರೆ ಮಹೇಶ್ ಎಷ್ಟು ಸ್ಯಾಕ್ರಿಫೈಸ್ ರೇಷಿಯೋ ಮಾಡಿದಾನೋ ಅದೇ ರೀತಿಯಾಗಿ ಮಾಂತೇಶ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದಾನು ರಾಜು ಬರೋಣ ಎಷ್ಟು ರೇಷಿಯೋನ ಸ್ಯಾಕ್ರಿಫೈಸ್ ಮಾಡಿದಾರು 2 ಮಂದಿ ಕೂಡಿ ಅಂತ ಕೇಳಿದಾರದ ಒಂದು ಕಂಪ್ನ್ಯಾಗ. ಈಗ ನೋಡೋಣ ಹೆಂಗಂತ. ಸ್ಯಾಕ್ರಿಫೈಸ್ಡ್ ಬೈ ಮಹೇಶ್ ಎಟ್ ಮಹೇಶಿಂದ ಸ್ಪೆಷಲ್ ಮಾಡಬೇಕು, ಅದೇ ರೀತಿಯಾಗಿ ಮಾಂತೇಶಿಂದ ಸ್ಪೆಷಲ್ ಮಾಡಬೇಕು. ಮಹೇಶಿಂದ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದಾನ ಅಂತ ಈಗ ನೋಡೋದಾದ್ರೆ ಫಸ್ಟ್ ಸ್ಯಾಕ್ರಿಫೈಸ್ ಬೈ ಮಹೇಶ್ ಸ್ಯಾಕ್ರಿಫೈಸ್ ಬೈ ಮಹೇಶ್ ಅಂತ ಬರೆದ ಈಸ್ ಈಕ್ವಲ್ ಟು ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ ಓಲ್ಡ್ ರೇಷಿಯೋ ಯಾವಪ್ಪ ಅಂದರೆ ಇಲ್ಲಿದ್ದು ನಾವು ಮಹೇಶಿಂದ ಯಾರು ಬರ್ಕೊಂಡೇವೋ ಅವ್ರದ್ದು ಅಷ್ಟೇ ಈಗ ರೇಷಿಯೋ ನೋಡಬೇಕು. ಮಹೇಶಿಂದ ಬರ್ಕೊಂಡೇವು ಅಂದರೆ ಮಹೇಶಿಂದ ಅಷ್ಟೇ. ಮಹೇಶಿಂದ ಎಷ್ಟು ಐತಪ್ಪ ಅಂದರೆ 4/7 ಅಂತ ಬರ್ಕೋಬೇಕು. ಅದ ನಂತರ ಈಗ ಮೈನಸ್ ಇಲ್ಲಿ ಮೈನಸ್ ಐತಿ, ಮೈನಸ್ ಇರಬೇಕು. ಅದ ನಂತರ ನ್ಯೂ ರೇಷಿಯೋ ಯಾರಪ್ಪ ಅಂದ್ರೆ ಮಹೇಶಿಂದ ಅಷ್ಟೇ ನೋಡ್ಬೇಕು. ಈಗ ಮಹೇಶಿಂದ ಬಿಡ್ಸತ್ತೇವು 7/14 ಅಂತ ಬರ್ಕೋಬೇಕು. ಅದ ನಂತರ ಏನು ಮಾಡ್ಬೇಕಪ್ಪ ಅಂದರೆ ಲಸನ ತೆಗಿಬೇಕು. ಲಸ ಹೆಂಗೆ ತೆಗಿಬೇಕಂದ್ರೆ ಇಲ್ಲಿ ಕೆಳಗಡೆ ಏನಿರ್ತಾವಲ್ಲ ಎರಡು ಅದನ್ನ ಲಸ ತೆಗಿಬೇಕು. 7 14 ಲಸ ತೆಗಿಬೇಕು. ಎಷ್ಟು ಬರ್ತೈತಪ್ಪ ಅಂದರೆ 7 1 7 7 2 14. ಅದೇ ರೀತಿ ಈಗ ನೋಡ್ಬೇಕೀಗ ನೋಡುವ ಅದೇ ರೀತಿಯಾಗಿ 2 1 2 ಆಯ್ತು. ಈಗ ಕೆಳಗಡೆ ಇಲ್ಲಿ 7 1 7 × 2 ಈಸ್ ಈಕ್ವಲ್ ಟು ಎಷ್ಟು ಬಂದು 7 2 14 ಆಯಿತು. 14 ತೆಳಗಡೆ ಇಟ್ಕೋಬೇಕು. ತೆಳಗಡೆ ಅದ ನಂತರ ಡಿವೈಡೆಡ್ ಬೈ ಮ್ಯಾಗ ಎಷ್ಟು ಬರ್ತಾವಪ್ಪ ಅಂದರೆ ಈಗ ಹೇಳ್ತೀನಿ ನೋಡಿ 14 ಬರ್ಕೊಂಡ್ರಿ. ಅದ ನಂತರ ಈಗ ಏನು ಮಾಡ್ಬೇಕಪ್ಪ ಅಂದರೆ ಇದು 4 ಎಷ್ಟಲೆ 14ಪ್ಪ ಅಂದರೆ 4 2 14 4 × 2 4 2 ಎಷ್ಟು 4 2 14 7 1 4 2 14 7. ಈಗ ಹೆಂಗಪ್ಪ ಅಂದರೆ ಈಗ ನೋಡಿ ಈಗ 7 ಎಷ್ಟಲೆ 14 ಅಂದರೆ 7 2 14. ರೀತಿಯಾಗಿ 14 1 14 ಇಲ್ಲಿ ಮ್ಯಾಗ ಇಂಟು ಮಾಡಬೇಕು. ಹೆಂಗಪ್ಪ ಅಂದರೆ ಇಲ್ಲಿ ಮ್ಯಾಗಲ್ಲ ಸಾರಿ ಅದು ಕೆಳಗಡೆ 7 ಇರ್ತೈತಲ್ಲ ಎಷ್ಟಲೆ 14 ಅಂದ್ರೆ 7 2 14 4 14 1 14 ಹಿಂಗೆ ತೊಗೋಬೇಕು. ಈಗ ಕನ್ಫ್ಯೂಸ್ ಮಾಡ್ಕೋಬೇಡಿ. 7 2 ಎಷ್ಟಪ್ಪ ಅಂದರೆ 14. ಅದೇ ರೀತಿ 14 1 14. ಅದ ನಂತರ ಈಗ 4 2 8 7 1 7 ಮೈನಸ್ ಇಡ್ರಿ. ಅದ ನಂತರ 8 7 ಆದರೆ ಎಷ್ಟಪ್ಪ ಅಂದರೆ 1. ಅದೇ ರೀತಿ 14 ಹೆಂಗೈತಂತ ಅದೇ ರೀತಿಯಾಗಿಡ್ರಿ. ಅದ ನಂತರ ಈಗ ಸ್ಯಾಕ್ರಿಫೈಸ್ಡ್ ಬೈ ಮಾಂತೇಶ್ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ಯಾನಂತ ನೋಡೋಣ. ಈಗ ಈಕ್ವಲ್ ಟು
ಎಷ್ಟಪ್ಪ ಅಂದರೆ ಮಾಂತೇಶಿಂದ ಎಷ್ಟೈತಪ್ಪ ಅಂದರೆ 3/7. 3/7 ಯಾವುದಪ್ಪ ಅಂದರೆ ಓಲ್ಡ್ ರೇಷಿಯೋ ಅಂತ ಕೊಟ್ಟಿದ್ದಾರೆ. ಓಲ್ಡ್ ರೇಷಿಯೋ ಬರ್ಕೊಂಡು ಮೈನಸ್ ನ್ಯೂ ರೇಷಿಯೋ ಎಷ್ಟು ಐತಪ್ಪ ಅಂದರೆ ಮಾಂತೇಶಿಂದ ಇಲ್ಲೈತೆ ನೋಡಿ 4/14 ಬರ್ಕೋದು. ಅದ ನಂತರ ಈಗ ಇದೇ ಸೇಮ್ 7 ಮತ್ತು 14 ಲಸ ತೆಗೆದೈತಿ. ಇಲ್ಲಿ ಎಷ್ಟಪ್ಪ ಬಂದೈತಪ್ಪ ಅಂದ್ರೆ 14 ಬಂದೈತಿ. ಅದೇ ರೀತಿ ಇಲ್ಲಿ ಲೈನ್ ಇಡ್ರಿ. ಅದ ನಂತರ ಇಲ್ಲಿ 14 ಅಂತ ಬರ್ಕೋರಿ. 14 ಆಗ್ಬೇಕು 14 ಎಷ್ಟಲಿ 7 2 14. ಅದೇ ರೀತಿ 14 1 14. 7 ಎಷ್ಟಲಿ 14 ಬರ್ತೈತೆ ಅದನ್ನ ಇಲ್ಲಿ ಇಂಟು ಮಾಡಬೇಕು. ಅದೇ ರೀತಿಗೆ ಇಲ್ಲೂ ಎಷ್ಟು ಕೊಟ್ಟಿರ್ತಾರಲ್ಲ ಎಷ್ಟಲೇ ಇಂಟು ಬರ್ತೈತೆ ಅದನ್ನ 14 1 ಬರ್ತೈತೆ ನಾನು ಇಲ್ಲಿ 1 ತೊಗೋಬೇಕು. 14 ಇಲ್ಲಿ 7 ಎಷ್ಟಲೇ 14 ಬರುತ್ತೆ ನಾನು ಇಲ್ಲಿ 7 2 ಬರುತ್ತೆ ನಾನು ಇಲ್ಲಿ 2 ತೊಗೋಬೇಕು. 7 2 14 ಎಷ್ಟಾಯ್ತಪ್ಪ ಅಂದರೆ ಅದ ನಂತರ ಈಗ 3 2 6 ಮೈನಸ್ 4 1 4 ಈಜ್ವಲ್ ಟು ಎಷ್ಟಪ್ಪ ಅಂದರೆ 6 4 ಆದರೆ ಎಷ್ಟಪ್ಪ ಅಂದರೆ 2. ಅದೇ ರೀತಿಯಾಗಿ ತೆಳಗಡೆ ಹೇಗಿದೆ ಅದೇ ಸೇಮ್ ಇಡಿ ಎಷ್ಟಪ್ಪ ಅಂದರೆ 14. ಆದ್ದರಿಂದ ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಮಹೇಶ್ ಆ್ಯಂಡ್ ಮಾಂತೇಶ್ ಎಷ್ಟಪ್ಪ ಅಂದರೆ 1:14:2:14. 1:14 ಯಾರದಪ್ಪ ಅಂದರೆ ಮಹೇಶಿಂದ. ಅದೇ ರೀತಿಯಾಗಿ ಮಾಂತೇಶಿಂದ ಎಷ್ಟಪ್ಪ ಅಂದರೆ 7:14. ಅದ ನಂತರ ಈಗ ಇದು 14 ಕ್ಯಾನ್ಸಲ್ ಆದರೆ ಎಷ್ಟಾಯ್ತಪ್ಪ ಅಂದರೆ 1:2 ಯಾರಪ್ಪ ಅಂದ್ರೆ ಓಲ್ಡ್ ಪಾರ್ಟ್ನರ್ದ ರೇಷಿಯೋ ಎಷ್ಟು ಸ್ಯಾಕ್ರಿಫೈಸ್ ಮಾಡಿರಪ್ಪ ಅಂದ್ರೆ 1:2. 1:2 ಯಾರಪ್ಪ ಅಂದ್ರೆ 1:2 1% ಯಾರಪ್ಪ ಅಂದ್ರೆ 1 ಅಂದರೆ 1 ಯಾರಪ್ಪ ಅಂದ್ರೆ ಮಹೇಶಿಂದ. ಅದೇ ರೀತಿಯಾಗಿ 2 ಯಾರಪ್ಪ ಅಂದ್ರೆ ಮಾಂತೇಶಿಂದ. ಇದಿಷ್ಟ ಪ್ರಾಬ್ಲಮ್ ಆಗಿರ್ತೈತಿ. ಆ್ಯಂಡ್ರಾಯ್ಡ್ ಡೌಟ್ ಇದ್ರೆ ಭೀ ಕಮೆಂಟ್ ಮಾಡಿ ಅಂತ ಹೇಳ್ಕೋತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೆ ಡೌಟ್ ಇದ್ದರೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.